ರಾಜ್ಯ ರಾಜಕೀಯದಲ್ಲಿ ಈಗ ನವೆಂಬರ್ ಕ್ರಾಂತಿಯ ಸದ್ದು ಗದ್ದಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ನ ಹೈಕಮಾಂಡ್ ರಂಗ ಪ್ರವೇಶವನ್ನ ಮಾಡ್ತಾ ಅಖಾಡಕ್ಕೆ ಇಳಿತಾ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆಗಳು ಎಲ್ಲ ಕಡೆಗಳಲ್ಲಿ ಸದ್ದಾಗ್ತಾ ಇದ್ದಾವೆ. ಹೈಕಮಾಂಡ್ ಇದನ್ನ ಹೇಗೆ ನೋಡ್ತಾ ಇದೆ ಅಂತ ಹೇಳಿ ನೋಡಿದಾಗ ಹೈಕಮಾಂಡ್ ರಂಗ ಪ್ರವೇಶಕ್ಕೆ ಅಖಾಡ ಸಿದ್ಧವಾಗಿದೆಯಾ ಕ್ವಶನ್ ಮಾರ್ಕ್. ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ಹೊಸ ಮನ್ವಂತರವೇ ಸೃಷ್ಟಿಯಾಗುತ್ತೆ. ಕುತೂಹಲವನ್ನ ಮೂಡಿಸಿದ ಅಧಿಕಾರ ಹಂಚಿಕೆಯ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಪಾಳೆಯದ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಇಡೀ ದೇಶ ಈಗ ನೋಡ್ತಾ ಇರೋದು ಬಿಹಾರದ ಗದ್ದುಗೆಯನ್ನ ಯಾರು ಹಿಡಿತಾರೆ, ಎನ್ಡಿಎ ಮೈತ್ರಿಕೂಟವ ಎನ್ಡಿ ಒಕ್ಕೂಟವ ಅನ್ನೋದು. ಬಿಹಾರದ ಚುನಾವಣೆ ಆದ ನಂತರ ಶುರುವಾಗೋದು ಅಸಲಿ ಆಟ. ಹೈಕಮಾಂಡ್ ಅಲ್ಲಿಯವರೆಗೂ ಕೂಡ ರಂಗ ಪ್ರವೇಶ ಮಾಡೋದು ಡೌಟ್ ಅಂತ ಹೇಳಿ ತಿಳಿದು ಬಂದಿದೆ. ಬಿಹಾರ ಚುನಾವಣೆ ಯಾವಾಗ ಮುಗಿಯುತ್ತೆ ಹೈಕಮಾಂಡ್ ಎಂಟ್ರಿ ಆಗುತ್ತೆ. ನವೆಂಬರ್ 14ರ ನಂತರ ವರಿಷ್ಠರ ರಂಗ ಪ್ರವೇಶ ಆಗೋದು ಗ್ಯಾರಂಟಿ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಮಹತ್ವವನ್ನ ಪಡೆದುಕೊಂಡಿದೆ ಹೈಕಮಾಂಡ್ನ ಇದೊಂದು ನಡೆ. ಮಹತ್ತರ ತೀರ್ಮಾನವನ್ನ ಮಾಡುತ್ತಾ ಕಾಂಗ್ರೆಸ್ನ ಹೈಕಮಾಂಡ್. ನಾಯಕತ್ವ ಬದಲಾವಣೆ ಆಗುತ್ತಾ ಕಾಂಗ್ರೆಸ್ ಪಾಳೆಯದಲ್ಲಿ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ? 50-50 ಮಂತ್ರವನ್ನ ಮತ್ತೆ ಕಾರ್ಯರೂಪಕ್ಕೆ ತರ್ತಾರ? ಇದೆಲ್ಲವೂ ತಿಳಿಬೇಕಾದ್ರೆ ಬಿಹಾರದ ಚುನಾವಣೆ ಮುಗಿಬೇಕು, ಹೈಕಮಾಂಡ್ ರಂಗ ಪ್ರವೇಶ ಮಾಡಬೇಕು, ಅಖಾಡಕ್ಕಿಳಿದಾಗ ಮಾತ್ರ. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬಹುಮತವನ್ನ ಪಡೆದುಕೊಂಡಾದ ನಂತರ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ 2.5 ವರ್ಷಗಳನ್ನ ಬಿಟ್ಕೊಡ್ಬೇಕು ಅನ್ನೋದು ಆರಂಭದಲ್ಲಿ ಆದಂತ ಮಾತು ಅಂತ ಹೇಳಿ ಚರ್ಚೆ ಇದೆ. ಈಗ 2.5 ವರ್ಷ ಮುಗಿದ ಹಿನ್ನೆಲೆಯಲ್ಲಿ ಈಗಿರುವಂತ ಬಿಹಾರದ ಚುನಾವಣೆಯನ್ನ ನೋಡಿಕೊಂಡು ರಾಜ್ಯದಲ್ಲೂ ಕೂಡ ಒಂದು ಮನ್ವಂತರ ಆಗತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳಿದಾವೆ. 2.5 ವರ್ಷ ಸಂದ ಹಿನ್ನೆಲೆ ಸರ್ಕಾರಕ್ಕೆ ಬಿಹಾರ ಚುನಾವಣೆ ಮುಗಿದ ಬಳಿಕ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ. ರಾಜ್ಯದ ವಿಚಾರದಲ್ಲಿ ಹೈಕಮಾಂಡ್ ಗಂಭೀರ ಚರ್ಚೆ ಮಾಡ್ತಾ ಇದೆ. ಸಂಪುಟ ಪುನರ್ರಚನೆ, ಅಧಿಕಾರ ಹಸ್ತಾಂತರ ವಿಚಾರವೂ ಕೂಡ ಚರ್ಚೆ ಜೋರಾಗಿ ನಡೀತಾ ಇದೆ. ಸಿಎಂ ಡಿಸಿಎಂಗೆ ದೆಹಲಿಗೆ ಹೈಕಮಾಂಡ್ ಬುಲಾವ್ ನೀಡುವ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ಜೊತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಅಧಿಕಾರ ಹಸ್ತಾಂತರ ಸೇರಿದಂತೆ ಸಚಿವ ಸಂಪುಟದ ಪುನರ್ರಚನೆ ಚರ್ಚೆ ಕೂಡ ಈ ವೇಳೆ ಆಗುತ್ತೆ. 3+2 ಎಂಬ ಅಧಿಕಾರ ಹಂಚಿಕೆ ಸೂತ್ರವನ್ನ ಹೈಕಮಾಂಡ್ ಹೆಣೆಯುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಮಾಹಿತಿ ಸಿಕ್ಕಿದೆ. ರಾಜ್ಯ ರಾಜಕೀಯದಲ್ಲಿ ಈಗ ನವೆಂಬರ್ ಕ್ರಾಂತಿಯ ಸದ್ದು ಗದ್ದಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ನ ಹೈಕಮಾಂಡ್ ರಂಗ ಪ್ರವೇಶವನ್ನ ಮಾಡ್ತಾ ಅಖಾಡಕ್ಕೆ ಇಳಿತಾ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆಗಳು ಎಲ್ಲ ಕಡೆಗಳಲ್ಲಿ ಸದ್ದಾಗ್ತಾ ಇದ್ದಾವೆ. ಹೈಕಮಾಂಡ್ ಇದನ್ನ ಹೇಗೆ ನೋಡ್ತಾ ಇದೆ ಅಂತ ಹೇಳಿ ನೋಡಿದಾಗ ಹೈಕಮಾಂಡ್ ರಂಗ ಪ್ರವೇಶಕ್ಕೆ ಅಖಾಡ ಸಿದ್ಧವಾಗಿದೆಯಾ ಕ್ವಶನ್ ಮಾರ್ಕ್. ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ಹೊಸ ಮನ್ವಂತರವೇ ಸೃಷ್ಟಿಯಾಗುತ್ತೆ. ಕುತೂಹಲವನ್ನ ಮೂಡಿಸಿದ ಅಧಿಕಾರ ಹಂಚಿಕೆಯ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಪಾಳೆಯದ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಇಡೀ ದೇಶ ಈಗ ನೋಡ್ತಾ ಇರೋದು ಬಿಹಾರದ ಗದ್ದುಗೆಯನ್ನ ಯಾರು ಹಿಡಿತಾರೆ, ಎನ್ಡಿಎ ಮೈತ್ರಿಕೂಟವ ಎನ್ಡಿ ಒಕ್ಕೂಟವ ಅನ್ನೋದು. ಬಿಹಾರದ ಚುನಾವಣೆ ಆದ ನಂತರ ಶುರುವಾಗೋದು ಅಸಲಿ ಆಟ. ಹೈಕಮಾಂಡ್ ಅಲ್ಲಿಯವರೆಗೂ ಕೂಡ ರಂಗ ಪ್ರವೇಶ ಮಾಡೋದು ಡೌಟ್ ಅಂತ ಹೇಳಿ ತಿಳಿದು ಬಂದಿದೆ. ಬಿಹಾರ ಚುನಾವಣೆ ಯಾವಾಗ ಮುಗಿಯುತ್ತೆ ಹೈಕಮಾಂಡ್ ಎಂಟ್ರಿ ಆಗುತ್ತೆ. ನವೆಂಬರ್ 14ರ ನಂತರ ವರಿಷ್ಠರ ರಂಗ ಪ್ರವೇಶ ಆಗೋದು ಗ್ಯಾರಂಟಿ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಮಹತ್ವವನ್ನ ಪಡೆದುಕೊಂಡಿದೆ ಹೈಕಮಾಂಡ್ನ ಇದೊಂದು ನಡೆ. ಮಹತ್ತರ ತೀರ್ಮಾನವನ್ನ ಮಾಡುತ್ತಾ ಕಾಂಗ್ರೆಸ್ನ ಹೈಕಮಾಂಡ್. ನಾಯಕತ್ವ ಬದಲಾವಣೆ ಆಗುತ್ತಾ ಕಾಂಗ್ರೆಸ್ ಪಾಳೆಯದಲ್ಲಿ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ? 50-50
ಮಂತ್ರವನ್ನ ಮತ್ತೆ ಕಾರ್ಯರೂಪಕ್ಕೆ ತರ್ತಾರ? ಇದೆಲ್ಲವೂ ತಿಳಿಬೇಕಾದ್ರೆ ಬಿಹಾರದ ಚುನಾವಣೆ ಮುಗಿಬೇಕು, ಹೈಕಮಾಂಡ್ ರಂಗ ಪ್ರವೇಶ ಮಾಡಬೇಕು, ಅಖಾಡಕ್ಕಿಳಿದಾಗ ಮಾತ್ರ. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬಹುಮತವನ್ನ ಪಡೆದುಕೊಂಡಾದ ನಂತರ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ 2.5 ವರ್ಷಗಳನ್ನ ಬಿಟ್ಕೊಡ್ಬೇಕು ಅನ್ನೋದು ಆರಂಭದಲ್ಲಿ ಆದಂತ ಮಾತು ಅಂತ ಹೇಳಿ ಚರ್ಚೆ ಇದೆ. ಈಗ 2.5 ವರ್ಷ ಮುಗಿದ ಹಿನ್ನೆಲೆಯಲ್ಲಿ ಈಗಿರುವಂತ ಬಿಹಾರದ ಚುನಾವಣೆಯನ್ನ ನೋಡಿಕೊಂಡು ರಾಜ್ಯದಲ್ಲೂ ಕೂಡ ಒಂದು ಮನ್ವಂತರ ಆಗತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳಿದಾವೆ. 2.5 ವರ್ಷ ಸಂದ ಹಿನ್ನೆಲೆ ಸರ್ಕಾರಕ್ಕೆ ಬಿಹಾರ ಚುನಾವಣೆ ಮುಗಿದ ಬಳಿಕ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ. ರಾಜ್ಯದ ವಿಚಾರದಲ್ಲಿ ಹೈಕಮಾಂಡ್ ಗಂಭೀರ ಚರ್ಚೆ ಮಾಡ್ತಾ ಇದೆ. ಸಂಪುಟ ಪುನರ್ರಚನೆ, ಅಧಿಕಾರ ಹಸ್ತಾಂತರ ವಿಚಾರವೂ ಕೂಡ ಚರ್ಚೆ ಜೋರಾಗಿ ನಡೀತಾ ಇದೆ. ಸಿಎಂ ಡಿಸಿಎಂಗೆ ದೆಹಲಿಗೆ ಹೈಕಮಾಂಡ್ ಬುಲಾವ್ ನೀಡುವ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ಜೊತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಅಧಿಕಾರ ಹಸ್ತಾಂತರ ಸೇರಿದಂತೆ ಸಚಿವ ಸಂಪುಟದ ಪುನರ್ರಚನೆ ಚರ್ಚೆ ಕೂಡ ಈ ವೇಳೆ ಆಗತ್ತೆ. 3+2 ಎಂಬ ಅಧಿಕಾರ ಹಂಚಿಕೆ ಸೂತ್ರವನ್ನ ಹೈಕಮಾಂಡ್ ಹೆಣೆಯುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಮಾಹಿತಿ ಸಿಕ್ಕಿದೆ. ರಾಜ್ಯ ರಾಜಕೀಯದಲ್ಲಿ ಈಗ ನವೆಂಬರ್ ಕ್ರಾಂತಿಯ ಸದ್ದು ಗದ್ದಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ನ ಹೈಕಮಾಂಡ್ ರಂಗ ಪ್ರವೇಶವನ್ನ ಮಾಡ್ತಾ ಅಖಾಡಕ್ಕೆ ಇಳಿತಾ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆಗಳು ಎಲ್ಲ ಕಡೆಗಳಲ್ಲಿ ಸದ್ದಾಗ್ತಾ ಇದ್ದಾವೆ. ಹೈಕಮಾಂಡ್ ಇದನ್ನ ಹೇಗೆ ನೋಡ್ತಾ ಇದೆ ಅಂತ ಹೇಳಿ ನೋಡಿದಾಗ ಹೈಕಮಾಂಡ್ ರಂಗ ಪ್ರವೇಶಕ್ಕೆ ಅಖಾಡ ಸಿದ್ಧವಾಗಿದೆಯಾ ಕ್ವಶನ್ ಮಾರ್ಕ್. ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ಹೊಸ ಮನ್ವಂತರವೇ ಸೃಷ್ಟಿಯಾಗುತ್ತೆ. ಕುತೂಹಲವನ್ನ ಮೂಡಿಸಿದ ಅಧಿಕಾರ ಹಂಚಿಕೆಯ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಪಾಳೆಯದ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಇಡೀ ದೇಶ ಈಗ ನೋಡ್ತಾ ಇರೋದು ಬಿಹಾರದ ಗದ್ದುಗೆಯನ್ನ ಯಾರು ಹಿಡಿತಾರೆ, ಎನ್ಡಿಎ ಮೈತ್ರಿಕೂಟವ, ಎನ್ಡಿಎ ಒಕ್ಕೂಟವ ಅನ್ನೋದು. ಬಿಹಾರದ ಚುನಾವಣೆ ಆದ ನಂತರ ಶುರುವಾಗೋದು ಅಸಲಿ ಆಟ. ಹೈಕಮಾಂಡ್ ಅಲ್ಲಿಯವರೆಗೂ ಕೂಡ ರಂಗ ಪ್ರವೇಶ ಮಾಡೋದು ಡೌಟ್ ಅಂತ ಹೇಳಿ ತಿಳಿದು ಬಂದಿದೆ. ಬಿಹಾರ ಚುನಾವಣೆ ಯಾವ